ಎಲ್ಲರೂ ನಮಸ್ಕಾರ. ಇವತ್ತು ಚಾಮರಾಜನಗರ ಡಿಸ್ಟಿಕ್ ಹನ್ನೂರು KHP ಲೇಔಟಿಗೆ ಬಂದಿದ್ದೆ. ನಿಮಗೆ ಈ ಲೇಔಟಿನ ಒಂದು ಸಿಂಪಲ್ಲಾಗಿ ವಿಡಿಯೋ ಹೇಗಿದೆ ತೋರಿಸೋಣ ಅಂಥೇಳಿ ಒಂದು ಸ್ಮಾಲ್ ವಿಡಿಯೋ. ಐ ಥಿಂಕ್ ತುಂಬ ಚಿಕ್ಕದಾಗಿದೆ. ನೀವೆಲ್ಲ ಈ ಹನ್ನೂರು ಚಾಮರಾಜನಗರ ಇದು ವೆರಿ ಕ್ಲೋಸ್ ಟು ಗುಡ್ ಸೀನರಿ ಇದೆ. ಇಲ್ಲೆಲ್ಲ ಇದೆಲ್ಲ ನೋಡ್ಬೋದು ನೀವು. ಸುತ್ತಲೂ ಬಟ್ ಯಾವುದೂ ಒಂದು ಮನೆ ಆಗಿಲ್ಲ. ಇಟ್ಸ್ ಬ್ರ್ಯಾಂಡ್ ನ್ಯೂ ಆಗಿರೋದ್ರಿಂದ ಓಕೆ. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರೀಸೆಂಟಾಗಿ ಮೊನ್ನೆ ಐ ಥಿಂಕ್ ಜಸ್ಟ್ 2 months ಬ್ಯಾಕ್ ಅಲಾಟ್ಮೆಂಟ್ ಆಗಿದೆ ಅಂತೇಳಿ. ಸೊ ಅಲಾಟ್ಮೆಂಟ್ ಅಪ್ರಾಕ್ಸ್ಲಿ ಫ್ಯೂ ಸೈಟ್ಸ್ ಎಲ್ಲ ಅಲಾಕೇಟ್ ಆಗಿದೆ. ಪ್ರೀವಿಯಸ್ಲಿ ನನಗೆ ಗೊತ್ತಿರೋ ಹಿಸ್ಟ್ರಿ ಪ್ರಕಾರ ನಾನಿವತ್ತಿರೋದು ಚಾಮರಾಜನಗರ ಡಿಸ್ಟಿಕ್ ಹನ್ನೂರು ಇಲ್ಲಿಂದ 2-3 ಕಿಲೋಮೀಟ್ರ್ ಮುಂದೆ ಇದೆ. ನೀವು ವಾಟರ್ ಟ್ಯಾಂಕ್ ನೋಡ್ಬೋದು, ಮೇನ್ ಗೇಟ್ ಕಾಣುತ್ತೆ ಅಲ್ಲಿ ಎಕ್ಸಾಕ್ಟ್ಲಿ. ವೆಹಿಕಲ್ ಮೂಮೆಂಟು ಕೂಡ ಇದೆ, ತುಂಬ ವೆಹಿಕಲ್ ಮೂಮೆಂಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬಟ್ ಆ್ಯಸ್ ಆಫ್ ನಾವು ಈಗ ಒಂದು 40 feet ರೋಡಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿ ಮಾರ್ಕಿಂಗ್ ಮಾಡಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಸಿ ಮಾರ್ಕಿಂಗ್, ಸೈಟ್ ನಂಬರ್ ಎಲ್ಲ ನೀಟಾಗಿ, ಸೈಟ್ ನಂಬರ್ HIG ಇದೆಲ್ಲ ಸೌತ್ ಫೇಸಿಂಗು. ಸ್ವಲ್ಪ ರೋಡಿಗೂ ಇಲ್ಲಿಗೂ ಒಂದು ಸ್ವಲ್ಪ ಡೌನ್ ಬರುತ್ತೆ. ಸೊ ಈ ಕಡೆ ರೈಟ್ ಸೈಡಿಗೆ ಮಾತ್ರ ಒಳ್ಳೆ ಪರ್ವತ ಶ್ರೇಣಿಗಳು ಆ ಥರ ಇದೆ. ಸೊ 986. ಸೊ ನಾನು ಇದನ್ನು ಮೇನ್ ಗೇಟ್ವರೆಗೂ ಹೋಗಿ ವಾಕಿಂಗ್ ಮಾಡಿ ತೋರಿಸ್ತೀನಿ ಅಲ್ಲಿ ಹೆಂಗಿದೆ ಮೇನ್ ಗೇಟಲ್ಲಿ ಟ್ರಾವೆಲ್ ಎಲ್ಲ. ಇವತ್ತು ಟುಡೇಸ್ ಆ್ಯಕ್ಚುಲಿ February 22. ಒಬ್ಬರಿಗೆ ಪಾಪ ಅವ್ರಿಗೆ ಒಂದು 2-3 ಸೈಟ್ ಅಲಾಟ್ ಆಗಿತ್ತು ಅವ್ರ ಫ್ಯಾಮಿಲಿಯಲ್ಲಿ. ಅವರು ಬನ್ನಿ ಸರ್ ನೀವು ನೋಡ್ಕೊಂಬರೋಣ ಅಂತ ಹೇಳಿದರು. ಸೊ ಹಾಗಾಗಿ ಈ ಲೇಔಟಿಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಸೊ ಮಿನಿಮಮ್ 30 feet ರೋಡ್ ಇದೆ. 40-60 40 feet ರೋಡ್ ಇದೆ. ಚಿಕ್ಕ ಸೈಡ್ಗೆಲ್ಲ 30 feet ರೋಡ್ ಇದೆ. ವಾಟರ್ ಫೆಸಿಲಿಟಿ ಮಾಡಿದ್ದಾರೆ. ಅಂಡರ್ ಡ್ರೈನೇಜ್ ರೆಡಿ ಇದೆ, ಎಲೆಕ್ಟ್ರಿಸಿಟಿ ರೆಡಿ ಇದೆ, ವಾಟರ್ ಟ್ಯಾಂಕ್ ರೆಡಿ ಇದೆ. ಓಕೆ, ಸೊ ಈ ಲೇಔಟ್ ಎಂಟ್ರಿಯಿಂದ ಎಕ್ಸ್ಟ್ರೀಮ್ ಎಂಡ್ವರೆಗೂ ಡಬಲ್ ರೋಡ್ ಇದೆ. ಮೀನ್ಸ್ ಟು ಸೇ 60 feet ರೋಡ್ ಇದೆ. ನಾವು ಆ್ಯಕ್ಚುಲಿ ಫರ್ದರ್ ಒಂದು 3 kilometer ಡ್ರೈವ್ ಮಾಡ್ಕೊಂಡು ಹೋಗಿ ಹನ್ನೂರು ಸಿಟಿನೂ ಟಚ್ ಮಾಡಿ ಬಂದ್ವಿ, ಯಾವ ಥರ ಡೆವಲಪ್ಮೆಂಟ್ ಇದೆ ಅಂತೇಳಿ. ಐ ಥಿಂಕ್ ಜಸ್ಟ್ ಈ ಲೇಔಟಿನ ಒಂದು ಅರ್ಧ ಕಿಲೋಮೀಟ್ರ್ ಆದಮೇಲೆ ತುಂಬ ಕಮರ್ಷಿಯಲ್ಲು, ಒಳ್ಳೊಳ್ಳೆ ಸ್ಕೂಲ್ಗಳು, ಬಸ್ ಸ್ಟ್ಯಾಂಡು, ಅಂಗಡಿ, ಹೋಟೆಲ್ಸ್ಗಳೆಲ್ಲ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಡಬಲ್ ರೋಡು. ಓಕೆ, ಸೊ ಅದೇ ಮೇಯ್ನ್ ಎಂಟ್ರೆನ್ಸು. ಓಕೆ, ಸೊ ಎಂಟ್ರೆನ್ಸಿಂದ ಬಂದ ತಕ್ಷಣ ಲೆಫ್ಟ್ ಸೈಡು ಕೂಡ ಲೇಔಟ್ ಇದೆ. ಈ ಲೇಔಟಲ್ಲಿ ಮುಂದೆ ಏನೇನು ಆಪರ್ಚುನಿಟಿ ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವೆಯ್ಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ರೈಟ್ ಸೈಡು ಇದೆ, ಕೆಲವೊಂದು ಪ್ರೈವೇಟ್ ಲ್ಯಾಂಡ್ ಇದೆ, ಡೆಡ್ ಎಂಡ್ ಇದೆ, STP ಇದೆ, ಡಬಲ್ ರೋಡು. ಓಕೆ, ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಡಬಲ್ ರೋಡ್ ಇರೋದು ಸರ್ಟನ್ಲಿ 40-60, ಸೈಟ್ ನಂಬರ್ 370. ಯಾರಿಗೆ ಅಲಾಟ್ ಆಗಿದೆ ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಅ ಕಾರ್ನರ್ ಸೈಟ್. ಓಕೆ, ಆ ಕಡೆಯೂ ಸೈಟ್ ಇದೆ. ನಿಮ್ಮಲ್ಲಿ ಯಾರಾದರೂ ಅಲಾಟ್ ಆಗಿದ್ರೆ ಅವ್ರಿಗೆ ಟ್ಯಾಗ್ ಮಾಡಿ, ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನೀವೇನಾದರೂ ಹನ್ನೂರು KHP ಲೇಔಟಲ್ಲಿ ಅಲಾಟ್ ಆಗಿದ್ದರೆ ನಮಗೆ ಕಾಲ್ ಮಾಡಿ. ಹನ್ನೂರು KHP ಲೇಔಟ್ದು ಒಂದು ಓನರ್ಶಿಪ್ ಗ್ರೂಪನ್ನು ಮಾಡಿದ್ದೀನಿ. ಓನರ್ಶಿಪ್ ಗ್ರೂಪ್ ಅಂದರೆ ಅಲಾಟ್ಮೆಂಟ್ ಆದವ್ರಿಗೆ ನಿಮ್ಗೆ ಅಲಾಟ್ಮೆಂಟ್ ಆಗಿರೋದು ಖಾತರಿ ಪಡಿಸ್ಕೊಂಡು, ಅಂದರೆ ಅಲಾಟ್ಮೆಂಟ್ ಲೆಟ್ರು, ನೀವು ಪೇಮೆಂಟ್ ಎಲ್ಲ ಪ್ರೂಫ್ ಎಲ್ಲ ಚೆಕ್ ಮಾಡಿ ಒಂದು ಓನರ್ಸ್ ಕಮ್ಯುನಿಟಿ ಮಾಡಿಕೊಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಜನ ಇದ್ದಾರೆ, ಒಂದು 4-5 ಜನ ಇದ್ದಾರೆ. ತುಂಬ ಜನ ಬರಬೇಕು. ಓನರ್ಸ್ ಕಮ್ಯುನಿಟಿಗೆ ಬಂದು ಅಲ್ಲಿ ಮುಂದೆ ಫರ್ದರ್ ಏನು ಹೆಲ್ಪ್ ಆಗುತ್ತೆ, ನಾಳೆ ರೀಸೇಲ್ ಮಾಡಲಿಕ್ಕೆ, ಕರೆಂಟ್ ಪ್ರೋಗ್ರೆಸ್ ಏನು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಏನೇ ಹೆಲ್ಪ್ ಬೇಕಂದ್ರೂ ಅದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಯು ಕ್ಯಾನ್ ಸಿ ಲೈಕ್ ದಿಸ್. ಫುಲ್ಲು ಪರ್ವತ ಶ್ರೇಣಿಗಳು. ಅದು ಯಾವ ಗುಡ್ಡ ಏನೂ ಗೊತ್ತಿಲ್ಲ. ಮಹಾಬಲೇಶ್ವರ ಆ ಪರ್ವತ ಶ್ರೇಣಿ ಇದು ಈ ಥರ ಇದೆ. ಸೊ ನೀವು ಆ ಗ್ರೂಪಿಗೆ ಬರಬೇಕಂದ್ರೆ ಸರ್ಟನ್ಲಿ ದೇರ್ ವಿಲ್ ಬಿ ಅ ಶಾರ್ಟ್ ಫೀಸ್ ಇರುತ್ತೆ. ಬಿಕಾಸ್ ನಿಮ್ಮನ್ನೆಲ್ಲ ಗುಡ್ಡಿಗೆ ಹಾಕೊಂಡ್ಬಿಟ್ಟು ಕೂಡಿಸ್ಬಿಟ್ಟು ಕಮ್ಯುನಿಟಿ ಕ್ರಿಯೇಟ್ ಮಾಡಿ, ನಾಳೆ ಸಂಘ ಹಿಂಗೆ ಮಾಡ್ತೀನಿ ಅಂತಂದರೆ, ಎಲ್ಲ ಓನರ್ಸ್ನ ಇಟ್ಟುಬಿಟ್ಟು, ಇಲ್ಲ ನಾಳೆ ರೀಸೇಲ್ ಮಾಡ್ತೀನಿ ಅಂತಂದರೆ ನಮ್ಮ ಚಾನಲಲ್ಲೇ ಆ ಪ್ರಾಪರ್ಟಿನ ಹಾಕಿ ಮಾರಿಸ್ಕೊಡ್ಲಿಕ್ಕೆ ಒಂಥರ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೋಲ್ ಥರ ದೇರ್ ವಿಲ್ ಬಿ ಅ ಫೀಸ್ ಇದ್ದೇ ಇರುತ್ತೆ. ಅದು ಬೇಕಂದರೆ ಅದೇನು, ಹೆಂಗೆ, ಯಾವ ಥರ ಹೆಲ್ಪ್ ಮಾಡ್ತೀವಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಂದ್ರೆ ನನಗೆ ಕಾಲ್ ಮಾಡಿ. ಈ ಲೇಔಟಲ್ಲಿ ಇನ್ನೊಂದು ಸ್ಮಾರ್ಟ್ನೆಸ್ ನಾನೇನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಎಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇದೆಯಲ್ಲ
ಅಲ್ಲಿ ಅವ್ರು ಗಿಡಗಳ್ನ ಹಾಕೇ ಇಲ್ಲ, ಯಾಕೆಂದರೆ ನಾಳೆ ಬೆಳೆದ್ಮೇಲೆ ತೊಂದರೆ ಆಗ್ಬಾರ್ದು. ಎಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಇಲ್ಲಲ್ಲ ಯಾವ ಲೈನಲ್ಲಿ ಅಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ. ವೆರಿ ವೆರಿ ಸ್ಮಾರ್ಟ್. ಐ ಥಿಂಕ್ ವಿ ಆಲ್ಮೋಸ್ಟ್ ನಿಯರ್ ಟು ಮೇನ್ ಗೇಟ್ ಇದ್ದೀವಿ. ನಾನು ನಿಮಗೆ ಮೇನ್ ಗೇಟು ಮತ್ತು ರೋಡ್ ಎಷ್ಟು ಬ್ಯುಸಿ ಇದೆ ಅಂತ ಅನ್ನೋದನ್ನು ತೋರಿಸ್ಬಿಟ್ಟು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನೋಡಿ, UGD ಎಲೆಕ್ಟ್ರಿಕಲ್ಲು, ವಾಟರ್ ಟ್ಯಾಂಕು, ವಾಟರು ಸಪ್ಲೈ. ಇದು ಮೇನ್ ಎಂಟ್ರಿ. ಬಂದ ತಕ್ಷಣ ಬಲಗಡೆ ಎಲ್ಗಡೆ ಪಾರ್ಕ್ಗಳಿದೆ, ಎಲ್ಲ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ವಾಟರ್ ಟ್ಯಾಂಕ್ ಇರೋ ಕಡೆ ಅಂತೂ ಫುಲ್ ಫೆನ್ಸಿಂಗ್ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಓಕೆ, ಸೊ ಎಕ್ಸಾಕ್ಟ್ಲಿ ಎಂಟ್ರಿಯಿಂದ ನಾವು ಒಂದು 360 ವ್ಯೂ ಕೊಟ್ಟರೆ ಒಂದು 200-300 ಮೀಟ್ರ್ ಲೇಔಟ್ ಇದೆ. 200-300 ಮೀಟ್ರು, 400 ಮೀಟ್ರ್ವರೆಗೂ, ಈ ಕಡೆ ಒಂದು 500 ಮೀಟ್ರ್ವರೆಗೂ, ಈ ಕಡೆ ಒಂದು 1/2 ಕಿಲೋಮೀಟ್ರ್ವರೆಗೂ ನೀಟಾಗಿದೆ. ಸ್ವಲ್ಪ ಡೌನ್ ಇದೆ, ಇಟ್ಸ್ ಎ ಸ್ಲೈಟ್ ಡೌನ್. ಯು ಕ್ಯಾನ್ ಸಿ ಬಸ್ಸಸ್ ಮೂಮೆಂಟ್. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟು ಬ್ಯುಸಿ ಇದೆ ಅಂತೇಳಿ. ಲೇಔಟ್ ಎಂಟ್ರಿಗೇ ನಮಗೆ ಲೆಫ್ಟ್, ಅದು ಇದು ಲೇಔಟು. ಲೆಫ್ಟ್ ಸೈಡಲ್ಲಿ ಲೈನ್ನ ಯಾವ ಥರ ಮಾಡಿದ್ದಾರೆ ಅಂದರೆ ವರ್ಟಿಕಲಿ ಮಾಡಿದ್ದಾರೆ. ಈ ಕಡೆ ಇರೋರಿಗೆ ರೋಡಿಗೆ ನಿಮಗೆ ರೋಡ್ ಫೇಸಿಂಗ್ ಸಿಗ್ಬಿಡುತ್ತೆ. ಆ ಕಡೆ ಇರೋರಿಗೆ ಇನಿಷಿಯಲಿ 2-3 ರೋಡ್ ಫೇಸಿಂಗ್ ಸಿಗಲ್ಲ. ಓಕೆ, ಇವೊಂದು ಕಾರ್ನರ್ ಸೈಟ್ ಆದರೂ ಇಫ್ ಯು ಸಿ ಇಲ್ಲಿ ನೋಡಿ 700 ಸೈಟ್ ನಂಬರ್ 700 HIG, ಸೈಟ್ ನಂಬರ್ 701 HIG. ಐ ಥಿಂಕ್ ಇದು ಕಾರ್ನರ್ ಸೈಟ್ ಅನ್ಕೊತೀನಿ, ಇದು ಆಪ್ಷನಲ್ಲಿ ಬರುತ್ತೆ ಫ್ಯೂಚರಲ್ಲಿ. ಬಟ್ 700 ಎಲ್ಲ ನಿಮಗೆ ಮೇಯ್ನ್ ಗೇಟಲ್ಲೇ. ದಿಸ್ ಆರ್ಚ್ ತುಂಬ ಚೆನ್ನಾಗಿ ಗ್ರಾನೈಟ್ ಹಾಕಿ ಮಾಡಿದ್ದಾರೆ, ಬಟ್ ಕೆಲವೊಂದು ಕಿತ್ಕೊಂಡು ಹೋಗ್ಬಿಟ್ಟಿದೆ. ಲೇಔಟ್ ಹೆಂಗೆ ಕಾಣುತ್ತೆ ಮೇನ್ ರೋಡಿಂದ ತೋರಿಸ್ಕೊಡ್ತೀನಿ. ಗೈಸ್, ಇದು ಸಿಂಗಲ್ ರೋಡು. ದ ಬೆಸ್ಟ್ ಪಾರ್ಟ್ ಹೆಂಗಂತಂದರೆ ಸಿಂಗಲ್ ರೋಡು, ಲೇಔಟಿಗೆ ಇಲ್ಲೊಂದು ಎಂಟ್ರಿ ಇದೆ, ಕೆಲವೊಂದು ಸೈಟು ಹೈವೇ ಫೇಸಿಂಗ್ ಇದೆ. ಓಕೆ, ಸೊ ಈ ರೋಡ್ ಆದಮೇಲೆ ಇದು 30 ಫೀಟ್ ರೋಡು, ಇದಾದಮೇಲೆ ಬಫರ್ ಝೋನು. ಓಕೆ, ಇವನ್ ಇದೇ ಮೇನ್ ಲೇಔಟು. ಓಕೆ, ಸೊ ಇದೇ ಲೇಔಟು. ಇಲ್ಲೂ ಕೂಡ 34 ಫೀಟ್ ಇದೆ, ಇಲ್ಲಿ ಕೂಡ ಸೈಟ್ಗಳು ಪ್ಯಾರಲಲ್ಲಿ ಇದೆ, ಅಲ್ಲಿ ವಾಟರ್ ಟ್ಯಾಂಕ್ ಇದೆ. ಸೊ ಇದನ್ನ ಯಾಕೆ ಇಷ್ಟು ಜಾಗ ಬಿಟ್ಟಿದ್ದಾರೆ ಅಂತಂದರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 40-50 ಅಡಿ, 60 ಅಡಿ, ಇಲ್ಲ 80 ಅಡಿ, 100 ಅಡಿ ಜಾಗ ಬಿಟ್ಟು ಲೇಔಟ್ ಮಾಡಿದ್ದಾರೆ. ನಾಳೆ ಫ್ಯೂಚರಲ್ಲಿ ಹನ್ನೂರ್ದು ಡಬಲ್ ರೋಡ್ ಆದರೆ ಅದಕ್ಕೆ ಏನೇನು ಪೊಟೆನ್ಷಿಯಲ್ ಡೀಟೇಲ್ಸು ಜಾಗಗಳು ಎಲ್ಲ ಬೇಕಲ್ಲ, ಈ ಥರ ಇದೆ. ಅದು ಆಲ್ರೆಡಿ ಇದೆ. ಇಷ್ಟು ಬ್ಯುಸಿ ಇರೋವಂಥ ರೋಡ್ ಇದು. ಕಂಟಿನ್ಯೂಯಸ್ ನಾನ್ ಸ್ಟಾಪ್ ವೆಹಿಕಲ್ ಮೂಮೆಂಟ್ ಇದೆ ಈ ಲೇಔಟಲ್ಲಿ. ಲೆಫ್ಟ್ ಮತ್ತು ರೈಟಿಗೆ ಎರಡೂ ಕಡೆನೂ ಒಳ್ಳೆ ಲೊಕೇಶನ್ ಇದೆ. ಓಕೆ, ಸುಮ್ಮನೆ ಸಾಧಾರಣ ಲೇಔಟ್ ಅಲ್ಲ. ಇಷ್ಟೊಂದು ಹೈವೇಗೆ ಇವೊಂದು ಬೆಂಗಳೂರವ್ರಿಗೆ ತುಂಬ ದೂರ ಅನ್ನಿಸ್ಬೋದು ಟ್ರಾವೆಲ್ ಎಲ್ಲ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ. ಬಟ್ ಲೋಕಲ್ ಚಾಮರಾಜನಗರ, ಕೊಳ್ಳೇಗಾಲ, ಹನ್ನೂರು, ಯಾರ್ಯಾರು ಈ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಇದ್ದಾರಲ್ವ ಅವರಿಗೆಲ್ಲ ಇಟ್ಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಲೇಔಟ್. ಎಂಟ್ರೆನ್ಸ್ ಈ ಥರ ಕಾಣುತ್ತೆ. ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಹನ್ನೂರು ಅಂತೇಳಿ. ವಾಟರ್ ಟ್ಯಾಂಕ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸಫಿಷಿಯೆಂಟ್ ಎಲ್ಲ ಎಕ್ವಿಪ್ಮೆಂಟ್ ಇದೆ ನಿಮಗೆ. ಎಕ್ಸಾಕ್ಟ್ಲಿ ಹಿಂದ್ಗಡೆ ನಾನು ಲಾಸ್ಟ್ ತೋರಿಸ್ತಾ ಇದ್ದೀನಿ, ಇದು ಮಹದೇಶ್ವರ ಬೆಟ್ಟದ ಸಾಲುಗಳು ಇವೆಲ್ಲ. ಓಕೆ, ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇವೊಂದೂ ನೀವು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ, ತುಂಬ ದೂರದಲ್ಲಿದೆ. ಬಟ್ ಆದ್ರೂ ಇಟ್ಸ್ ಅ ವೆರಿ ವೆರಿ ನೈಸ್ ಲೊಕೇಶನ್. ಆನ್ ದಿಸ್ ನೋಟ್ ಏನಾದರೂ ನಿಮಗೆ ಈ ಲೇಔಟ್ ಬಗ್ಗೆ ಕ್ವಶನ್ಸ್ ಇದ್ದರೆ ಹೇಳಿ. ಬಟ್ ಫೈನಲಿ ಈ ಲೇಔಟಲ್ಲಿ ಇನ್ನೂ ಸ್ವಲ್ಪ ಸೈಟ್ಗಳು ಉಳಿದಿದೆ. ಆ ಸೈಟ್ಗಳು ಅಲಾಟ್ಮೆಂಟ್ ಯಾವಾಗ ಕರೀತಾರೆ ಅನ್ನೋದು ಐ ಆಮ್ ನಾಟ್ ಶ್ಯೂರ್. ಸೈಟ್ ಏನಾದರೂ ಮಿಡ್ಲ್ ಸೈಟ್ಗಳು ಉಳಿದಿದ್ರೆ ಸರ್ಟನ್ಲಿ ಇವತ್ತಲ್ಲ ನಾಳೆ ಡೌನ್ ದ ಲೈನ್ 2 months 3 months 4 months ಕರೆಂಟ್ ಪ್ರೋಗ್ರೆಸ್ಸು, ಅವ್ರ ವರ್ಕು, ಅವರ ಡಿಪಾರ್ಟ್ಮೆಂಟ್ ಫಾಸ್ಟನ್ನೆಲ್ಲ ನೋಡಿದ್ರೆ ವಿತಿನ್ 2 to 3 monthsಲ್ಲಿ ಉಳಿದಿರೋ ಸೈಟ್ಗೆ ಮತ್ತೆ ಅಲಾಟ್ಮೆಂಟ್ ಕರಿಬೋದು. ಖಾಲಿ ಇರುವ ಸೈಟ್ಗಳು ಹನ್ನೂರು ಬಡಾವಣೆಯಲ್ಲಿ ಅಂತೇಳಿ. ಆ ಥರ ಬಂದಾಗ ನೀವು ಅರ್ಜಿ ಹಾಕಿ. ಲಾಸ್ಟ್ ಆಪ್ಷನಲ್ಲಿ EWS ಎಲ್ಲ 350, LIG, MIG, HIG ಎಲ್ಲ 700 rupees per square feet ಹಿಂದೆ ಮುಂದೆ ಅಲಾಟ್ಮೆಂಟ್ ಆಗಿದೆ. ಐ ಥಿಂಕ್ ನನ್ನ ಪ್ರಕಾರ ಕನ್ಸಿಡ್ರಿಂಗ್, ನಾನು ಆವಾಗಲೂ ಹೇಳಿದ್ದೆ ಡೀಸೆಂಟ್ ಪ್ರೈಸ್ ಅಂತ ಹೇಳಿ. ಬಟ್ ಇವಾಗ ಸ್ಪೆಷಲಿ ನಾನೇ ಖುದ್ದಾಗಿ ಬಂದು ಅಬ್ಸರ್ವ್ ಮಾಡಿರೋದ್ರಿಂದ ಹನ್ನೂರು ಇಲ್ಲಿಂದ 2-3 ಕಿಲೋಮೀಟರ್ ದೂರದಿಂದ ನಮಗೆ ಬಸ್ ಸ್ಟಾಪ್ ಕೂಡ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಒಂದು ಟೀ ಅಂಗಡಿ ಇದೆ. ಓಕೆ, ಸೊ ಬೆಳೆಯುತ್ತೆ. ಸೊ ಇವತ್ತಲ್ಲ ನಾಳೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಲೋಕಲ್ ಅವ್ರಿಗಂತೂ ಹೇಳಿ ಮಾಡಿಸಿದಂಥ ಇನ್ವೆಸ್ಟ್ಮೆಂಟು ಈ ಒಂದು ರೀಸೇಲ್ಗಾಗಲಿ, ನಾಳೆ ಏನಾದರೂ ಇಲ್ಲಿ ಬಂದು ಮೂವ್ಮೆಂಟ್ ಆಗ್ತೀನಿ ಅಂತಂದ್ರೂ ಗೌರ್ಮೆಂಟ್ ಲೇಔಟು ಒಳ್ಳೆ CA ಸೈಟು, ಪಾರ್ಕ್ ಎಲ್ಲ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ಇದರಿಂದ ಅನುಕೂಲನೇ ಜಾಸ್ತಿ ಅನಾನುಕೂಲಕ್ಕೆ ಅಂತ ಹೇಳ್ತೆ. ಯಾರಾದರೂ ಅಲಾಟ್ಮೆಂಟ್ ಆಗಿದ್ರೆ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ.
ಫ್ಯೂಚರಲ್ಲಿ ಬಂದರೆ ಅಪ್ಲೈ ಮಾಡಿ, ನಾನೇ ನಮ್ಮ ಚಾನಲ್ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಆಕ್ಷನ್ ಐ ಆಮ್ ಶ್ಯೂರ್ ಬರಲೇಬೇಕು. ಇಷ್ಟು ದೊಡ್ಡ ಲೇಔಟಲ್ಲಿ ನನಗನ್ಸಿದ ಮಟ್ಟಿಗೆ ಕ್ಲೋಸ್ ಟು 200 250 350 ಸೈಟ್ಗಳು ಕಾರ್ನರ್ ಇದ್ದೇ ಇರುತ್ತೆ. ಎನಿ ಕಾರ್ನರ್ ಇರ್ಬೋದು ಅದು. ಸೊ ಅವುಗಳ್ನು ಕೂಡ ಅವರು ಆಕ್ಷನ್ ಮಾಡಲೇಬೇಕು. ಸೊ ಡೌನ್ ದ ಲೈನ್ 3 to 4 ಮಂತ್ಸಲ್ಲಿ ಅಥವಾ ಡೌನ್ ದ ಲೈನ್ ಇಯರ್ ಎಂಡಲ್ಲಿ, ಬಟ್ ಎನಿ ಟೈಮ್ ಸೂನ್. ಈಗ ಎಕ್ಸಿಸ್ಟಿಂಗ್ ಅಲಾಟ್ಮೆಂಟ್ ಎಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ನನಗನ್ಸಿದ ಮಟ್ಟಿಗೆ ಆಕ್ಷನ್ ಕರೆದೇ ಕರೀತಾರೆ. ಅವಾಗ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ. ಆಕ್ಷನ್ ಪ್ರೈಸು ಡಿಪೆಂಡ್ಸು, ಇಟ್ ಕ್ಯಾನ್ ಬಿ 10-15-20% ಇನ್ಕ್ರೀಸ್ ಆದರೂ ಆಗ್ಬೋದು. ಸೊ ಆ ಥರ ಮಾಹಿತಿಗಳು ನಮ್ಮ ಚಾನಲ್ ಬರ್ತೈತೆ. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕರ್ನಾಟಕದಲ್ಲಿ ಯಾವುದೇ ಹೊಸ ಲೇಔಟ್ಗಳು ಬಂದ್ರೂ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ವಿಡಿಯೋ ಹೇಗಿತ್ತು, ಏನಾದರೂ ಪಾಯಿಂಟ್ ಮಿಸ್ ಆಗಿದರೆ ಕಮೆಂಟ್ ಮಾಡಿ. ದಟ್ಸ್ ಆಲ್.